ಮನದಲ್ಲಿ ಮೆತ್ತಿಕೊಂಡಿರುವ ಆ ನಿನ್ನ ಚಪಲಕ್ಕೆ ಆಪತ್ತೇವಿಲ್ಲವೆಂದು ಕೊಂಡಿರುವ ನಿನ್ನಂತ ಶತಮೂರ್ಖ ಯಾರು ಇಲ್ಲ ಈ ಜಗತ್ತಿನಲ್ಲಿ. ದೇವೇಗೌಡ, ನಾನು ಕಣ್ಣಿಟ್ಟಿರುವುದೇ ನೀನು ಆಸೆಯಿಂದ ಕಟ್ಟಲು ಹೊರಟುವ ನಿನ್ನ ಹಣದ ಆಶೆ ಗೋಪುರಕ್ಕೆ. ದೇವೇಗೌಡ, ಆ ನಿನ್ನ ಹಣದ ಆಶೆ ಗೋಪುರದ ಕ್ರಾಂತಿಯ ಕಳಸನಾಗಿ ಎಸಳದ ಹೂವಿನಂತೆ ಪರಿಮಳ ಬೀರಿ ನಾಲ್ಕು ಮನೆಯಾಗಿ 18ರ ಹರೆಯದಲ್ಲಿ ಹುರಿದುಂಬಿಯಾಗಿ ಬೆಳೆಯುತ್ತಿರುವ ನಿನ್ನ ತಂಗಿಯ ಸಂಗ ಮಾಡಿ ಅವಳಿಂದಲೇ ನೀನು ಗಳಿಸಿದಂತ ನಿನ್ನ ಅಪಾರ ಅಂತಸ್ತಿಗೆ ಚತುರ ಚಕ್ರವರ್ತಿಯಾಗಿ ನಾ ಮೇಲೆದಿದ್ದರೆ ನನ್ನ ಹೆಸರು ಗಜರಾಜನೇ ಅಲ್ಲ. ಗಣೇಶ್ ಗಜರಾಜ. ಗೌಡ, ಆ ನಿನ್ನ ಅಧರ್ಮದ ಸಾಮ್ರಾಜ್ಯವನ್ನ ನಾಶ ಮಾಡಿ ದಯವೇ ಧರ್ಮದ ಮೂಲವಯ್ಯೋ ಎಂಬ ವಿಶ್ವಗುರು ಬಸವಣ್ಣನವರ ವಚನವನ್ನು ಎಲ್ಲ ನನ್ನ ಜನರಿಗೆ ತಿಳಿಸಿ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೊಮ್ಮೆ ಬಲ್ಲಿರೋ ಎಂಬ ಶ್ರೀ ಕನಕದಾಸರ ಕೀರ್ತನೆಯನ್ನು ಎಲ್ಲ ನನ್ನ ಕುಲದವರಿಗೆ ತಿಳಿಸಿ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದು ಗರ್ಜಿಸಲೇಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತನ್ನು ನನ್ನ ದೀನ ದಲಿತರಿಗೆ ಹೇಳಿ. ಲೇ ಗೌಡ, ನಿನ್ನ ವತಂದಾರಿಕೆಯ ಅಮಲನ್ನ ಹರ್ಕೊಂಡ ಕುಡಿಯಾಕ ಈ ಬಂಟ ಹುಟ್ಟಿದ್ದು ಬ್ಯಾಡರ ಕುಲದಾಗಲೇ. ನೀನು ಕಟ್ಟಿದ ಈ ಅನ್ಯಾಯದ ಸಾಮ್ರಾಜ್ಯ ನನ್ನ ಕಾಲಕ್ಕೆ ಹಾಕಿ ನನ್ನ ಸತ್ಯದ ರಾಮರಾಜ್ಯವನ್ನು ಸ್ಥಾಪಿಸದೆ ಹೋದರೆ ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ. ಅಣ್ಣ, ಅತ್ತಿಗೆ, ಕ್ರಾಂತಿವೀರ, ಯಾಕಪ್ಪ ಎಷ್ಟೊಂದು ಗಡಿಬಿಡಿಯಿಂದ ಮಾತನಾಡುತ್ತಿರುವಲ್ಲ, ಯಾಕೆ? ಏನಿಲ್ಲಣ್ಣ, ತಮಗೊಂದು ಸಂತೋಷದ ವಿಷಯ ತಿಳಿಸಬೇಕು ಅಷ್ಟೇ. ಏನು ಸಂತೋಷ ವಿಷಯನ?
ಯಾಕೋ ಯಾವ್ದಾದ್ರು ಹುಡುಗಿ ಪ್ರೀತಿ ಗೀತಿ ಮಾಡಿದೀಯೇನು? ಇಲ್ಲಮ್ಮ ಇಲ್ಲ, ಇನ್ನು ಮದುವೆ ವಿಷಯ ಇಲ್ಲ. ಇನ್ನು ನನ್ನ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಇವೆ. ಅವೆಲ್ಲವೂ ಮುಗಿದ ನಂತರವಷ್ಟೇ ನನ್ನ ಮದುವೆ. ಹಾಗಾದ್ರೆ ಮತ್ತೆ ವಿಷಯ ಸೋದರ? ಏನಿಲ್ಲಣ್ಣ, ಮೊನ್ನೆ ನಡೆದ ಪಕ್ಷದ ಸಭೆಯಲ್ಲಿ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ದಾರಣ್ಣ. ಯಾವುದು ರಾಜಕೀಯ ವಿಷಯ ಏನಪ್ಪ? ಇಲ್ಲಣ್ಣ ಇಲ್ಲ, ಇದು ರಾಜಕೀಯವಲ್ಲ. ಮಕ್ಕಳ ಭವಿಷ್ಯ ಬರೆಯಲು ನೀನೊಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸು ಎಂದಿದ್ದಾರೆ. ಅದಕ್ಕೆ ಇದೆಂತ ನಿರ್ಧಾರವ ತಮ್ಮ? ಬೇಡಪ್ಪ ಬೇಡ. ಈಗಾಗಲೇ ಈ ಊರ ಗೌಡ್ರ ಒಂದು ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಅವರ ಎದುರಿಗೆ ನಾವು ಒಂದು ಶಾಲೆ ತಗುವುದಂದ್ರೆ ನನಗೆ ಯಾಕೋ ಅನುಮಾನ ಬೇಡಣ್ಣ. ನಾನೆಷ್ಟೇ ಒಲ್ಲೆ ಎಂದರು, ನಮ್ಮಣ್ಣನನ್ನು ಕರೆಸಿ ವಿಚಾರಿಸಿ ಎಂದರು ಶಾಸಕರು. ನನ್ನ ಮಾತು ಕೇಳ್ತಾನೇ ಇಲ್ಲ. ನಿಮ್ಮಣ್ಣವರನ್ನು ಕರೆಸಿ ನಾನು ಹೇಳ್ತೀನಿ ಅಂದೇ ನಡೆದ ಸಭೆಯಲ್ಲಿ ನನಗೆ ಹೂಮಾಲೆ ಹಾಕೇ ಬಿಟ್ಟಿದ್ದಾರೆ. ಅಯ್ಯೋ ಭಗವಂತ, ಇನ್ನೇನು ಮಾಡುವುದು ತಮ್ಮ? ನೀನು ಶಾಲೆ ಬಿಟ್ಟು 5 ವರ್ಷವಾಯ್ತು. ಹೊಲ ಮನೆ ಕೆಲಸವಂತ ಹೇಳಿ ನಿಂತಿರುವೆ. ಅಂದಾಗ ಈ ಕೃಷಿ ಕೆಲಸವನ್ನು ಬಿಟ್ಟು ಈ ಶಾಲೆ ನಡೆಸುವುದಂದ್ರೆ ನನಗೆ ಯಾಕೋ ಭಯ ಬಂದಂತೆ ಆಗುತ್ತದೆ ಅಪ್ಪ. ಆ ಭಯದ ಭೀತಿಯನ್ನು ಹರಿದು ಹಾಕಣ್ಣ. ಅದಕ್ಕೆ ನಾನಿದ್ದೇನೆ, ನಮ್ಮ ಶಾಸಕರಿದ್ದಾರೆ, ನನ್ನ ಹಿಂದೆ ಇಡೀ ನನ್ನ ತಾಲೂಕಿನ ಅಪಾರ ಅಭಿಮಾನಿಗಳಿದ್ದಾರೆ. ನೀನು ಒಪ್ಪಿಗೆ ನೀಡಿ ಆಶೀರ್ವದಿಸಿದರೆ ಅಷ್ಟೇ ಸಾಕು. ಈ ಶಿಕ್ಷಣ ಸಂಸ್ಥೆಯನ್ನು ನಾನು ಸ್ಥಾಪಿಸಿ ಈ ಜಿಲ್ಲೆಯಲ್ಲಿಯೇ ಇದನ್ನೊಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನಾಗಿ ಮಾಡ್ತೀನಿ. ಒಪ್ಪಿಗೆ ಕೊಟ್ಟು ಬಿಡನ್ನ, ಆಶೀರ್ವಾದ ಕೇಳ್ತೀನಿ. ಹೇಳು ಸೋದರ, ಧೈರ್ಯವೇ ಸರ್ವತ್ರಂ ಸಾಧನಂ. ನಿನ್ನ ಧೈರ್ಯ ನಿನ್ನ ಹಿಂದೆ ಇರಲಿ. ಆ ನನ್ನ ದೇವ ಬಜರಂಗಿ ಆಶೀರ್ವಾದ ಸದಾ ನಿನ್ನ ಬೆನ್ನಿಗೆ ಇರಲಿ. ಹೌದಪ್ಪ, ನೀ ನಡೀತಿರುವ ಸತ್ಯದ ಹಾದಿಯಲ್ಲಿ ದೇವರ ಕೃಪೆಯಿಂದ ಎಷ್ಟೇ ಕಲ್ಲು ಮುಳ್ಳುಗಳಿದ್ದರೂ ಕೂಡ ಅದು ಹೂವಾಗಿರಲಿ. ನೀನು ಮಾಡ್ತಿರುವ ಕೆಲಸ ಗೆಲುವಾಗಲಿ, ಅದೇ ನಮ್ಮೆಲ್ಲರ ಆಸೆ. ಆದ್ರೆ ಆ ಗೌಡರ ಬಗ್ಗೆ ಸ್ವಲ್ಪ ಹುಷಾರಿನಿಂದಿರ್ಬೇಕಪ್ಪ. ಆಯ್ತು ಅತ್ತಿಗೆ, ಆಯ್ತು. ನಾ ನಡೆವ ಸತ್ಯದ ಹಾದಿಯಲ್ಲಿ ಆ ದುರಹಂಕಾರಿ ದೇವೇಗೌಡ ಎಂತಹ ಕುತಂತ್ರ ಮಾಡಿದರೂ ನಾನು ಹೆದರೋದಿಲ್ಲ. ನಿಮ್ಮಿಬ್ಬರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಅಷ್ಟೇ ಸಾಕು. ಅವನ ದುರಹಂಕಾರದ ಜಗದಲ್ಲಿ ನನ್ನ ಸತ್ಯದ ಗೂಡು ಕಟ್ಟಿ ಈ ಶಿಕ್ಷಣ ಕ್ರಾಂತಿ ಕಹಳೆಯನ್ನು ಊದಿ ಅಕ್ಷರ ಜ್ಞಾನದಿಂದಲೇ ಬಡತನದ ಭೂತವನ್ನು ಬಡೆದೋಡಿಸಿ ಬಡವರ ರಕ್ತದಿಂದ ಉಬ್ಬಿದ ಅವನ ದೇಹಕ್ಕೆ ಅವರಿಂದಲೇ ಅವನ ಹಣೆ ಬರಹವನ್ನು ಬದಲಾಯಿಸದಿದ್ದರೆ ನನ್ನ ಹೆಸರು ಈ ಶಾಂತಿಪುರದ ಕ್ರಾಂತಿವೀರನೇ ಅಲ್ಲ. ಇದಕ್ಕೆ ಆ ಮಾರುತೇಶ್ವರನೇ ಸಾಕ್ಷಿ. ಸಂತೋಷ ಸೋದರ, ಸಂತೋಷ. ಈ ಆನಂದ ಕಡಲಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಹಾಡಿಕೊಳ್ಳಲು ಬನ್ನಿ. ಆನಂದ ತುಂಬಿರಲೆಂದು ಅಮ್ಮಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಆರೈಸುವೆ ನಾನೇ ದಿನ, ಆರೈಸುವೆ ನಾನೇ ದಿನ. ಎಂದೆಂದು ಬಾಳನಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳನಿಗೆ ಆನಂದ ತುಂಬಿರಲೆಂದು ತಮ್ಮಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಆರೈಸುವೆ ನಾನೇ ದಿನ.
ಕುಣಿದು ಕುಣಿದು ತುಂಬಾ ಹೊಟ್ಟೆ ಹಸ್ತಿರ್ಬೇಕು. ನಿನಗೋಸ್ಕರ ಬಿಸಿ ಬಿಸಿಯಾದ ರೊಟ್ಟೆ ಮಾಡಿದ್ದೇನೆ, ಊಟ ಮಾಡೋಣ ಬನ್ನಿ. ಇದೆಂತ ರಮ್ಯವಾದ ಸ್ಥಳ. ಈ ಸ್ಥಳವನ್ನ ನೋಡ್ತಾ ಇದ್ರೆ ಆ ಶಿಲ್ಪಿ ಕೂಡ ಆ ಮೂವರು ಹೂಗಳ ಸಾಲಗಳನ್ನ ಎಷ್ಟೊಂದು ಅಂದವಾಗಿ ಕೆತ್ತಿದ್ದಾನೆ. ಇದನ್ನ ನೋಡ್ತಾ ಇದ್ರೆ ನನಗೂ ಕೂಡ ಹಾಡಿ ಹಾರಾಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವಾ ಬೆಳೆಸುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವಾ ಬೆಳೆಸುತ್ತಿದೆ. ಚಿಗುರೊಡೆದ ಹೃದಯದಲ್ಲಿ ಉದಯಿಸಿದ ಅದು ಏನು ಅರಿಯದೆ ಹೋಗಿಲ್ಲ. ಮಂದಾರವೇ ಅರಳುತ್ತಿದೆ, ಚಿತ್ತಾರವಾ ಬೆಳೆಸುತ್ತಿದೆ. ವಾರೇ ವಾ, ಇದು ಯಾವ ತೋಟದಲ್ಲಿ ಅರಳಿದ ಹೂ? ಇವಳು ನವಿಲಿನಂತೆ ನರ್ತಿಸುವ ಇವಳ ಕಾಲ್ಗೆಜ್ಜೆಯ ಸಪ್ಪಳಕ್ಕೆ ಮೊಪ್ಪಾದ ಮುದುಕನ್ನು ಕೂಡ ತಲೆ ಹಾಕಿ ಕುಂತಿದೆ ಇವರ ನೃತ್ಯಕ್ಕೆ. ಇವಳು ಬಳ್ಳಿಯಂತೆ ಬಳಕುವ ಇವಳ ಸೊಂಟದೊಂದಿಗೆ ನಾನು ಇವಳೊಂದಿಗೆ ಬೆರೆಯಬೇಕೆಂಬ ಆಸೆ ಆಗುತ್ತದೆ. ಓಹೋ, ಗೌಡನ ತಂಗಿ ರಂಬೆ, ಇದು ಒಳ್ಳೆ ಸಮಯ. ರಾಧಿಕಾ, ಯಾರವರು? ನಾನೇ ನಿಮ್ಮಣ್ಣನ ಸರ್ವ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ಅರ್ಥಾತ್ ಅವನ ಹೊಸ ಬಿಸ್ನೆಸ್ ಪಾರ್ಟ್ನರ್ ಗಜರಾಜ. ತುಂಬಾ ಥ್ಯಾಂಕ್ಸ್. ನೀವು ನಮಗೆ MD ಆಗಿ ಬಂದಿದ್ದಕ್ಕೆ. ನಾನು ಹೋಗ್ಬೇಕು, ನನಗೆ ಸ್ವಲ್ಪ ದಾರಿ ಬಿಡಿ. ನೆಲ್ಲು ರಾಧಿಕಾ, ನೀ ನಡೆಯುವ ಅಡ್ಡ ದಾರಿಯನ್ನು ತಪ್ಪಿಸಿ ನಿನ್ನ ಬಾಳಿಗೆ ಒಂದು ಹೊಸ ದಾರಿಯನ್ನು ತೋರಿಸಬೇಕೆಂದೇ ನಾನು ಇಲ್ಲಿಗೆ ಧಾವಿಸಿ ಬಂದಿದ್ದೇನೆ. ಬಂದದ್ದಾಯ್ತಲ್ಲ, ತಾವಿನ್ನು ಹೋಗಬಹುದು. ಹಾಗೆ ಹೊರಟು ಹೋಗಲು ಬಂದಿಲ್ಲ ರಾಧಿಕಾ. ಈ ಗಜರಾಜ ನಮ್ಮ ಹೃದಯದ ಮಂದಿರದೊಳಗೆ ನಿನ್ನನ್ನು ಮನ್ಮತಿಯನ್ನಾಗಿರಿಸಿಕೊಳ್ಳಲು ಬಂದಿರುವೆ. ನಕ್ಷತ್ರಗಳಂತೆ ಬಳ ಹೊಳೆಯುತ್ತಿರುವ ನಿನ್ನ ಯೌವನವನ್ನು ಗರಿಬಿಚ್ಚಿಸಿ ನನ್ನೊಂದಿಗೆ ಪ್ರೇಮ ವಿಲಾಸವನ್ನು ಹೊಂದು ಆಮೇಲೆ ಕರೆದೊಯ್ಯುವೆ ಸೂರ್ಯದೇವನ ಸ್ಥಾನಕ್ಕೆ. ಸರಿ ಆಚೆ ಚಾಂಡಾಲ. ಪರಸ್ತ್ರೀ ಹೆಣ್ಣನ್ನ ಕೆಣಕಿದ್ರೆ ಪ್ರತಿಯೊಬ್ಬ ಪರಸ್ತ್ರೀಯನ್ನು ನಿಮ್ಮ ಕೈವಶ ಆಗ್ತಾರಂತ ತಿಳ್ಕೊಂಡಿಯೇನು? ಹಿಂದೆ ಸೀತೆ ಹಾಗೂ ದ್ರೌಪದಿನ ಕೆಣಕಿರುವ ರಾವಣ ದುಶ್ಯಾಸನ ಸ್ಥಿತಿ ಏನಾಯ್ತು ಅಂತ ಒಂದ್ಸಾರಿ ನೆನಪು ಮಾಡ್ಕೋ. ಅದರಂತೆ ಸಮಯ ಪ್ರಜ್ಞಾಹೀನನಲ್ಲ ಈ ಗಜರಾಜ. ರಾಧಿಕಾ, ಹಸಿದಾಗ ಅನ್ನ ಕೈಗೆ ಸಿಕ್ಕಾಗಲೇ ಭೋಗಿಸಿ ತೃಪ್ತಿ ಪಡುವ ಚತುರ ಈ ವೀರ. ರಾಧಿಕಾ, ಮುಂಬರುವ ದಿನಗಳಲ್ಲಿ ನಿನ್ನ ಬಾಳು ಬೆಳಕಿನಲ್ಲಿ ಕಂಗೊಳಿಸಬೇಕೆಂಬ ಆಸೆ ನಿನಗಿದ್ದರೆ ಸೋಮನ ನನ್ನ ಮಾತು ಕೇಳಿ ನನ್ನನ್ನು ಅಪ್ಪಿಕೋ. ಇಲ್ಲವಾದರೆ ಆ ಸಾಹುಕಾರ ತಂಗಿಯ ಮೇಲೆ ಅಹಂಕಾರನ ಮೆರೆಯಲು ಹೋದರೆ ಸದಾ ನಿನ್ನ ಜೀವನದಲ್ಲಿ ಕಷ್ಟ ಎಂಬುದೇ ಕಟ್ಟಿಟ್ಟ ಬತ್ತೆ. ಬಾರಲೇ ಈ ಮನ್ವಂತನ ಮನೆತನ ಶುಭ. ಏ ಹುಚ್ಚ, ಈ ಪ್ರೀತಿ ಎಂಬ ಅರ್ಥಕ್ಕೆ ಸ್ವಾರ್ಥವೇ ಅನರ್ಥಕ್ಕೆ ಕಾರಣ ಅಂತ ನೀನೇನಾದ್ರೂ ತಿಳಿದುಕೊಂಡ್ರೆ ನಿನ್ನ ಸ್ವಾರ್ಥಕ್ಕೆ ಪರಸ್ತ್ರೀ ಹೆಣ್ಮಕ್ಳನ್ನ ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ನೀನೊಬ್ಬ ಈ ಸಮಾಜದ ಲುಚ್ಚ ಅಂತ ಕಾಣಿಸುತ್ತೆ. ಅಚ್ಚ ಹೋ ರಾಧಿಕಾ, ಅಚ್ಚ. ಮೆಚ್ಚಿದೆ ಈ ನಿನ್ನ ಪ್ರಬಲವಾದ ಧೈರ್ಯದ ಶಕ್ತಿಗೆ. ಎಲ್ಲವೂ ಬಲ್ಲೆನಿಂದಿರುವ ಈ ಬಿಲ್ಲಾಳು ಗಜ ಶಕ್ತಿಗೆ ನೀ ಉತ್ತರಿಸಬೇಡ, ನಾ ಬಲ್ಲೆನೆಂದು.
ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಪ್ರೇಮ ರಾಜ್ಯನೆಂದು ಬಿರುದು ಪಡೆದಿರುವ ಈ ಕಸ ಕೇಸರನ್ನು ಮರೆತು ಮಾತನಾಡಿದರೆ ನೀನೊಬ್ಬಳು ಕಾಲು ಜಾರದ ಹೆಣ್ಣೆಂದು ಕಾಲ ಊದಿ ಬಡಿದಪ್ಪಿಸುವ ನಿನ್ನ ಸೂಳೆಂಬ ಪಟ್ಟವನ್ನು ಬಾರಲೇ. ಬಾಯ್ ಮುಚ್ಚಲೆ ನರಹಂತಕ. ಹೆಣ್ಣೆ ಜಗದ ಕಣ್ಣು ಅಂತ ಹೇಳ್ತಾರೆ. ಹೆಣ್ಣಿಂದಲೇ ತೋಗ್ತಾ ಇದೆ ಈ ಜಗದ ತೊಟ್ಟಿಲು. ಹೆಣ್ಣೊಂದು ವಿಶ್ವ ರೂಪಿಣಿ ಅಂತ ಹೇಳ್ತಾರೆ. ಅಂತ ಹೆಣ್ಣಿನ ಬಗ್ಗೆ ಒಬ್ಬ ಸೋಳೆ ಎಂಬ ಪಟ್ಟವನ್ನ ಕಟ್ಟಿ ಮಾತನಾಡ್ತಾ ಇದೆಯಲ್ಲ, ಅದು ಸುಮ್ಮನೆ ಇದ್ರೆ ನಿನ್ಗೂ ಒಳ್ಳೆದು ನನ್ಗೂ ಒಳ್ಳೆದು. ಇಲ್ಲದೆ ಹೋದ್ರೆ ಎದ್ದು ಬಂದು ನಿನ್ನೆಗೊಂದು ಬುದ್ಧಿ ಕಲಿಸಿದರೆ ಇಂದಿನ ಸಮಾಜದಲ್ಲಿರುವ ಹೆಣ್ಣಿನ ಕುಲ ಸಮಾಜ ಇದೊಂದು ಪತಿರಥ ಸ್ತ್ರೀಯರ ಸಮಾಜ. ಏ ರಾಧಿಕಾ, ಚಿತ್ತವಟ್ಟಿ ಕೇಳು ಈ ನಿನ್ನ ಕರೆದುಕೊಳ್ಳದ ಸಮಾಜದ ಕಥೆಯನ್ನು. ತೊಳೆದು ಬಿಡುವೆ ಒಂದು ಸಲ. ಪತಿಯೇ ಪರಮಾತ್ಮನಿಂದ ಅವಳ ಪಾದ ಪೂಜೆ ಮಾಡಿ ಬಾಜು ಮನೆಯ ಮಾಂತ್ರಿಕನ ಸಂಘ ಮಾಡಿದ ಪೀಡಾಡಿ ಹೆಣ್ಣುಗಳಿಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ರೋಡಿನೊಳಗೆ ಅಣ್ಣ ತಂಗಿಯರಂತೆ ನಟನೆ ಮಾಡಿ ಮದುವೆಯಾಗದೆ 3 ತಿಂಗಳು ಗರ್ಭಿಣಿಯಾದ ಹಾಲರ ಹೆಣ್ಣುಗಳಿಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹರೆಯದ ವಯಸ್ಸಿನಲ್ಲಿ ಮದುವೆಯಾಗದೆ ಮಾಂಗಲ್ಯದ ಒಡತಿಯಾದ ನಂತರ ಲಿಂಗ ಶರಣ ಸತಿ ನಾನೆಂದು ಕೈ ಎತ್ತಿ ಹೇಳುವ ಹೇಸಿಗೆ ಹೆಣ್ಣುಗಳಿಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸತಿಯೇ ಸದ್ಗುಣತೆ ಎಂದು ನಂಬಿದ ಗಂಡನಿಗೆ 10 ಮಕ್ಕಳನ್ನು ಹೆತ್ತು ಕೊಟ್ಟು ಮೆಂಡನೊಡನೆ ಓಡಿ ಹೋದ ಸೂಪರ್ ಸೂರ್ಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಬರೋರು ಈ ನಿನ್ನ ಗರತಿಯರು ಬಾರಲೇ. ಗರತಿಯರ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ನೀನು ಒಬ್ಬ ಜಾರಿಣಿಯ ಮಗನೇ ಇರ್ಬೇಕು ಅಂತ ಅನ್ಸುತ್ತೆ. ಜಾರಿಣಿಯ ಮಗ ಲೇ ರಾಧಿಕಾ, ಜಾರಿಣಿಯ ಮಗನೆಂದು ನನಗೆ ಜಾಡಿಸಿ ಒದ್ದಂತೆ ಮಾತನಾಡಿದ ಹೆಣ್ಣೆ, ಮುಗಿಯಿತೋ ನಿನ್ನ ಸೀಲದ ಕತೆ. ಕಾಪಾಡಿ. ಕೈ ಬಿಡಲೇ ಈ ಸಾತ್ವಿಯನ್ನ. ನನ್ನ ಆದುರ ನಿರ್ಧಾರದಲ್ಲಿ ಅಡ್ಡೈಸಿ ಬಂದವನು ನೀನೇ ಅವನಲೇ. ಪರಸ್ತ್ರೀಯರ ಕಾಡಿದ ಕಾಮುಕರ ಕಣ್ಣು ಕೀಳಲು ಧಾವಿಸಿ ಬಂದ ಕ್ರಾಂತಿವೀರ. ನೋ ನೆವರ್. ಸದಾ ನಮ್ಮ ಜೀವನದಲ್ಲಿ ವಿರಸವನ್ನು ಹುಟ್ಟಿಸಲು ಬಂದ ಆ ಮಹಾಚೋರಣಿ. ಬಾಯ್ ಮುಚ್ಚೋ ಹರಾಮ್ಕೋರ. ನಿಮ್ಮಂತವರ ಭ್ರಾಂತಿ ಬಿಡಿಸಲೆಂದೇ ಸದಾ ಸಿದ್ಧನಾಗಿ ನಿಂತಿರುವ ಇವನು ಮಹಾವೀರ. ಉಣ್ಣ ಮನೆಗೆ ದ್ರೋಹ ಬಗೆಯುವ ಭಂಡ ನೀನಾಗಿ ಆ ಒಡ ಹುಟ್ಟಿದ ಸೋದರನಂತೆಯೇ ನೋಡಿಕೊಂಡ ಆ ದೇವೇಗೌಡನ ಕಣ್ಣಲ್ಲಿಯೇ ಮಣ್ಣೆರಚಿ ಅವಳ ತಂಗಿಯನ್ನೇ ಕೆಣಕಲ ನಿಂತ ನೀನು ಬರೀ ಚೋರ ಅಷ್ಟೇ ಅಲ್ಲ, ಇವರ ಸರ್ವ ಸಂಪತ್ತಿಗೂ ಕಣ್ಣು ಹಾಕಿ ಕುಳಿತ ಮಹಾಚೋರ. ಕ್ರಾಂತಿವೀರ, ಸದಾ ಇವರನ್ನ ಶ್ರೀಮಂತಿಕೆಯನ್ನು ಬೆಳೆಸಬೇಕೆಂದ್ರೆ ಇವರ ಮನೆಗೆ ಕಾಲಿಟ್ಟ ನನಗೆ ಮಹಾಚೋರನೆಂದು ಪ್ರತಿಪಾದಿಸುವ ಪ್ರಭುತ ಸೋಮಣಿ ಪ್ರತಾಪನನ್ನು ಕೆಣಕಿ ಸಾಯಬೇಡ. ಕೈ ಬಿಟ್ಟು ಹೋಗುವ ಈ ಕುಸುಮವನ್ನು. ಬಾಯಿ ಮುಚ್ಚೋ ಹೇಡಿಯೇ. ಒಂಟಿ ಹೆಣ್ಣನ್ನು ನಿನ್ನಂತವನ ಕೈಗೆ ಸಿಲುಕಿಸಿ ಹಾಗೆ ಹೋಗಲಿಕ್ಕೆ ಇವನೇನು ಬಳೆ ತೊಟ್ಟ ರಣ ಹೇಡಿಯಲ್ಲ. ನನ್ನ ಪ್ರಾಣ ತೆಗೆಯುವನೆಂದು ಹೇಳುತ್ತಿರುವ ನಿನ್ನಂಥವರನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕುವ ರಣಧೀರ ನಾನು. ಈ ಗಂಡು ಒಂದು ಸಾರಿಗೆ ತೊಡೆ ತಟ್ಟಿ ನಿಂತರೆ ಈ ಸೌಂಡಿಗೆ ಆ ಬೆಟ್ಟವೇ ಪುಡಿಯಾಗಿ ಅಲ್ಲಿಂದ ಬರುವ ತುಂಡಿಗೆ ನನ್ನ ಗಂಡವೇ ಪುಡಿ ಪುಡಿಯಾಗುತ್ತದೆ.
ಬಾರ್ಲೇ ಗಂಡಸಾಗಿ ಮುಂದೆ. ಇದೊಂದು ಸಮಯ ಹೋಗಲಿ, ಇದರಲ್ಲಿ ಯಾರು ಗಂಡಸಮ್ಮ ನಿರ್ಧಾರ ಮಾಡುವ ಸಮಯ ಬಂದೇ ಬರುತ್ತದೆ. ಬರುತ್ತೇನೆ. ಹೋಗಲೇ ಹೋಗು. ನಿಂತವರಿಗೆಲ್ಲ ಹೆದರುವವನಲ್ಲ ಈ ವೀರ. ಏನಮ್ಮ ರಾಜಕುಮಾರಿ, ಸಾಕಿದ ನಾಯಿ ಸಾಕಿದ ಒಡತಿಯನ್ನೇ ಕಚ್ಚುತ್ತದೆ ಎಂದು ನಾನೆಲ್ಲೂ ಕೇಳಿರಲಿಲ್ಲ. ಹಾ, ಇರಲಿ, ಜೋಪಾನವಾಗಿ ಮನೆಗೆ ಹೋಗಿರಿ. ನಿಲ್ಲಿ ಪುರುಷೋತ್ತಮ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ನೀವು ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ಹಾ, ಹೇಳಿ ಏನಮ್ಮ ರಾಜಕುಮಾರಿ. ನೋಡಿ ಕ್ರಾಂತಿ ಪುರುಷೋತ್ತಮನೆ, ಅವತ್ತ ಒಂದಿನ ತುಂಬಿದ ಸ್ಪರ್ಧೆಯಲ್ಲಿ ನೀವು ಗೆದ್ದಾಗ ನಾನ್ ನಿಮ್ಮ ಕೊರಳಿಗೆ ಹಾರವನ್ನು ಹಾಕ್ಲಿಕ್ಕೆ ನಿಮ್ಮ ದೇಹಕ್ಕೆ ನನ್ನ ಕೈ ಸ್ಪರ್ಶವಾಗಿತ್ತು. ಅವತ್ತೇ ನಾನು ನಿಮ್ಮನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಈಗ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ಮಾನ ಕಾಪಾಡಿದ ನೀವೇ ನನ್ನ ಕೈ ಹಿಡಿದು ಸ್ವಲ್ಪ ತತೆಯನ್ನಾಗಿ ಸ್ವೀಕರಿಸಂತ ಅಡಿ ಎದ್ದೇಳು ರಾಣಿ, ಎದ್ದೇಳು. ನಿನಗೇನು ಹುಚ್ಚು ಹಿಡಿದಿದೆ? ನನ್ನ ಹುಟ್ಟು ವೈರಿ. ಈ ಸಂಬಂಧ ಕೂಡುವುದೇ ಇದಾವ ನಿನ್ನ ನಿರ್ಧಾರ? ಇಲ್ಲ, ನಿಮ್ಮ ನಿರ್ಧಾರವನ್ನು ನೀವು ಬದಲಾಯಿಸಲೇಬೇಕು. ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ನೀವು ಸತಿ ಅಂತ ಒಪ್ಕೊಳ್ಳೇಬೇಕು. ಪ್ಲೀಸ್. ಆಯ್ತು ರಾಣಿ, ಆಯ್ತು. ಸೂರ್ಯ ಚಂದ್ರರ ಸಾಥಿಯಾಗಿ ನಿನ್ನನ್ನು ಸತಿಯೆಂದು ಸ್ವೀಕರಿಸುತ್ತೇನೆ. ಆದರೆ ಅಣ್ಣನ ಆಜ್ಞೆಯವರೆಗೆ ಕಾಯೋಣ. ಈಗಂತೂ ನಡೆಯಲಿ ನಮ್ಮಿಬ್ಬರ ಗಾಂಧರ್ವ ವಿವಾಹ. ಬಾ, ನನ್ನೆದೆಗೆ ಕೂಗಪ್ಪಿ ಹಾಡಲು. ಮೆಚ್ಚಿದಿರಿ ಈ ನಿಮ್ಮ ಉದಾರವಾದ ಗುಣಕ್ಕೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ ನಡೆದು ಬಾ ಮೆಲ್ಲಗೆ ನಾ ಮುಗಿಸುವೆ ನನ್ನಿಗೆ ನಡೆದು ಬಾ ಮೆಲ್ಲಗೆ ನಾ ಮುಗಿಸುವೆ ನನ್ನಿಗೆ.
ಚೆಲುವೆ ನನ್ನದಿಯೇ ಕಣ್ಣಾಡಿಗೆ ಕೊಡಿಸುವೆ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೆ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೆ ನನಗೆ ಕೊಡಿಸುವೆ ನಂದಿಗೆ ಲಾ 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 ಹಾ ರಾಣಿ, ಆ ಗಜರಾಜನಿನ್ನು ಅರಗಾಯವಾದ ನಾಗರ. ಸ್ವಲ್ಪ ನೀನು ಅವನ ಬಗ್ಗೆ ಜಾಗರೂಕವಾಗಿರು. ಆಯ್ತು. ಛೇ, ಕೈಗೆ ಬಂದ ತುತ್ತು ಬಾಯಿಗೆ ಬರಂತಾಯ್ತು. ಈಗೇನು ಮಾಡಲಿ? ಹೋಗು ಹೋಗು ಕ್ರಾಂತಿವೀರ ಹೋಗು. ನಿನಗೆಂದು ತಿಳಿಯಿತು ಈ ಗಜರಾಜನ ಕಪಟ ನಾಟಕದ ಸನ್ನಿವೇಶ ಎಂದು ನನಗಾಗಿ ಕಾಯ್ದು ಕುಂತ ರಾಧಿಕೆಯನ್ನು ನೀ ಆವರಿಸಿಕೊಂಡು ಹೋಗಿವೆಂದಾಗ ಇದರ ಸೇರಿಗಾಗಿ ಕೇವಲ ಒಂದೇ ಒಂದು ಫೋಟೋದಿಂದ ಇಡೀ ನಿಮ್ಮ ಇತಿಹಾಸವನ್ನೇ ಬದಲಿಸಿ ನಿಮ್ಮ ಅಗಲಿಕೆ ಆರೋಹಣದಲ್ಲಿ ಮತ್ತೆ ನಾನು ಆ ರಾಧಿಕೆಯನ್ನು ನಕ್ಕು ನೆಲೆದಿದ್ದರೆ ನನ್ನ ಹೆಸರು ಗಜರಾಜನೇ ಅಲ್ಲ. ಹಂತಿಯ ಕಟ್ಟುತ್ತಲೇ ಎಂತವನ ನೆನೆಬೇಕ, ಹಂತಿಯ ಕಟ್ಟುತ್ತಲೇ ಎಂತವನ ನೆನೆಬೇಕ. ಕಂತು ಪಿತನಾದ ಗಣಪನ್ನ, ಕಂತು ಪಿತನಾದ ಗಣಪನ್ನ ನೆನೆದಾರ ಬಂದ ಕಷ್ಟ ಬಹುದೂರ, ಬಂದ ಕಷ್ಟ ಬಹುದೂರ. ಮಡ್ಡಿಯ ಬಲದ ಮಾವ ಜಿಗದ ಬಂದೈತಿ ನನ್ನ ಓರಿ, ಕರದ ನಿಂದರಯೇ ಪೋರಿ, ಅತ್ಯಂತರವ ಜಾಡಿವಾದಿ ಕೆಳದಿಗೆ ಬದರಿ, ಕೆಳದಿಗೆ ಬದರಿ.
ಲವ್ವಾತು ಲಪಡಾತು ಲಪಡಾತು ಮಣ್ಣೀಗಿಯ ಮದುವಾತು ಹೋಗುತ್ತೇನೆ ಮದುವೆಗೆ ಬಾನು ಅನ್ನುತ್ತಿತ್ತು ಲವ್ವಾತು ಲಪಡಾತು ಮಣ್ಣೀಗಿಯ ಮದುವಾತು ಕೈ ಮುಗಿದನ ಮದುವೆಗೆ ಬಾನು ಅನ್ನುತ್ತಿತ್ತು ಲವ್ ಮಾಡಬೇಕ ಹುಡುಗ ಜೀವನದ ಗೊಂಬ್ಯಾಗ 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 ಜೀವನಕ್ಕೆ ಜಾಣೆ ಜಾಣ ಯಾರೋ ಕಾವ್ಯ ಜೀವನಕ್ಕೆ ಜಾಣೆ ಜಾಣ ಯಾರೋ ಕಾವ್ಯ ಲಂಗ ದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾಚುನು ಬರ್ತಿನ್ನ ಕರೆದು ಆಸೆಗೆ ಚಾಚುನು ಬರ್ತಿನ್ನ ಕರೆದ್ರು ಆಸೆಗೆ ನೀನ ಬಂದಿ ಅಂತ ಓಡಿ ಲಾವಣ್ಯ ಲಾವಣ್ಯ ಅದು ಹಂಗಲ್ಲ ನಾ ಎಬ್ಸಿದೆ ನೀ ಎಬ್ಬಸ್ಬೇಡ ಸಾಕ ಎಬ್ಬಸ್ ಎಟ್ಟ ಎಬ್ಬಸ್ತೀನಿ ನೋಡೋಣ ನಿಂದರ ಆಗ ಹೊಡಿ ಪ್ಯಾಂಟು ಶರ್ಟ್ಗ ಮಸ್ತ ಕಾಂತಿ ಮಾವಯ್ಯ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಪ್ಯಾಂಟು ಶರ್ಟ್ಗ ಮಸ್ತ ಕಾಂತಿ ಮಾವಯ್ಯ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಅದಕ್ಕ ಬಂದಿ ಮತ್ತೆ ಓಡಿ ಅಂತಿಪದ ಹೋಗಿ ಏನ ಆಡಕತ್ ನೀವ ಅಲ್ಲ ಮಾಮ ಏನಿದು ದಾರ್ಯಾಗ ನಿಂತ್ಕೊಂಡು ಅಂತಿಪದ ಆಡಕತ್ತೀಯಲ್ಲ ತಡಿ ಏನ ಅಂತಿಪದ ಹಾಡಿ ಆಡ್ತೀನಿ ಆಡ್ತೀಯ ಹಾಡಂಗಂದ್ರ ಶುರು ಕರಂಗೆ ಶುರು ಕರ್ ಶುರು ಮಾಡ ಮರ ತಾಯಿಗೆ ಮರಣಿಲ್ಲ ಶಿವನಿಗೆ ಮರುವಿಲ್ಲ ತಾಯಿಗೆ ಮರಣಿಲ್ಲ ಶಿವನಿಗೆ ಮರುವಿಲ್ಲ ಭೂಮಿ ತಾಯಿಗೆ ಉಡಿ ತುಂಬು ಭೂಮಿ ತಾಯಿಗೆ ಉಡಿ ತುಂಬಿ ಹಾಡಿದರ ಓಣಿಯ ತುಂಬೆಲ್ಲ ಪಡಿಗಾಳು ಓಣಿಯ ತುಂಬೆಲ್ಲ ಪಡಿಗಾಳು ವಾರೇ ವಾ ಹುಡುಗ ಏನಿದು ಅಂತಿಪದ ಇಷ್ಟು ಚಂದ ಆಡಕತ್ತೀಯಲ್ಲ ಇನ್ನೊಂದಾಗಿ ಬಿಡಬೇಡ ಮುಗಿದ ಬಿಡ್ತಾ ಪುಟ್ಟಿ ನಾ ಹಿಡ್ಕೋಬಾರ್ದು ನೀ ಹಿಡ್ಕೋಬೇಕು ಹಿಡ್ಕೊಂಬಾರ್ದು ನನಗ ಪುಟ್ಟಿ ಹಿಡ್ಕೊ ಅಂತಾನ ಹಿಡ್ಕೊಂಡ್ಕೊಳ್ಳ ಹಾ ಪುಟ್ಟಿ ಹಿಡಿದ ತಕ್ಷಣ ನಿನಗ ಗೊತ್ತಾಗಬೇಕಾಗಿತ್ತು ಇವತ್ತ ಎಳ್ಳ ಮಸಿ ಚರಗ ಅದಕ್ಕ ಹೊಲಕ್ಕೆ ಹೋಗಿ ಚರಾಚರಿಗೆ ಬಂದು ನೋಡ ಹುಡುಗಿ ಹೌದಾ ಚರಗ ಇವತ್ತ ಅನ್ನೋದು ನನಗೆ ಗೊತ್ತೈತಿ ಆದ್ರೆ ಇವತ್ತ ಯಾಕೆ ಚಲ್ತಾರ ಅನ್ನೋದು ಗೊತ್ತಿಲ್ಲ ಪುಟ್ಟ ಸತ್ತಿಲ್ಲ ಸುಡುಗಾಡ್ ಕಂಡಿಲ್ಲ ಅನ್ನೋದು ಇದಕ್ಕ ನೋಡ ಯಾಕಂದ್ರ ನಿನಗ ಮದುವೆ ಆಗಿಲ್ಲ ನೀ ಬಸರಾಗಿಲ್ಲ ನಿನ್ನ ಬೈಕೆ ಗೊತ್ತಿಲ್ಲ ಹೌದಾ ಅಂದ್ರ ನೀ ಏನ್ ಮಾತಾಡಕತ್ತಿ ನಾ ಮಾತಾಡೋದು ಕರೆನ ಐತಿ ಚಿತ್ತಗೊಟ್ಟ ಕೇಳಿ ನೋಡ ಹಂಗಂದ್ರ ಹೇಳಿ ನೋಡ ಉತ್ರಿ ಮಳಿ ಹಸಿ ಹಾಕಿಸಿಂದ ಬಿಳಿಜೋಳ ಬಿತ್ತೀವಿ ಅವಾಗ ಬೆಳಿ ದೊಡ್ಡದಾಗ ನಿಂತಿರ್ತೈತಿ ಭೂಮಿ ತಾಯಿ ಬೆಳಿ ದೊಡ್ಡದಾಗ ನಿಂತಾಗ ಭೂಮಿ ತಾಯಿ ಗರ್ಭವತಿಯಾಗಿರ್ತಾಳ ಅಂತ ಅರ್ಥ ಆಕೆಗೆ ಎಳ್ಳಚ್ಚದ ಕಡಬ ಸಜ್ಜಿ ರೊಟ್ಟಿ ಹೋಗಿಸಿಂದ ಆಕಿ ಬೈಕೆ ಬುಚ್ಚಿ ತಗೊಂಡು ವಿಷಯಿಂದ ಆಕಿ ಉಡಿ ತುಂಬಿ ಆಕಿಗೆ ಚರಗ ಚೆಲ್ಲಿ ಬರ್ತೀವಲ್ಲ ಇದಕ್ಕ ಚರಗ ಚೆಲ್ಲೋದು ಅಂತಾರ ನೋಡ ಓಹೋ ಹೆಂಗೈತೇನೆ ಇದ್ರ ಹಕ್ಕಿಕತ್ತ ನಿನಗೂ ಎಲ್ಲ ತಿಳಿಬೇಕಾತಂದ್ರ ಫಸ್ಟ್ ನೀನು ದೌಡ್ ಲಗ್ನ ಆಕೇಶಿಂದ ಬಸರಾಗ ಅವಾಗ ನೀನು ಬೈಕೆ ಕಾಣ್ತಿ ಅವಾಗ ನೀ ಬೇಡ್ತಿ ಎರಿ ಹೊಲ್ದಾನ ಎರಿ ಮಣ್ಣ ಹಸಿ ಹುಣಸಿ ಹಣ್ಣ ಹೌದು ಕೌಜ್ಗ ನೀ ತಗೋ ಇದಗ ಕಡಬ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ತಿಂದ ಎಷ್ಟಿಂದ ಕುಂದ್ರ ನನ್ನ ಮುಂದೆ ಕಟಮ್ ಕುಟುಂಬ ತಿನ್ಕೋತ
ಖಾಲಿ ಐತ್ ಮತ್ತೆ ಏನ್ ಕಟಮ್ ಕುಟುಂಬ ಏನ್ ಕಟಮ್ ಕುಟುಂಬ ಇವತ್ತು ಮಾಡ್ಬೇಕಿಲ್ಲ ನಾನು ನಿನ್ನೆ ಬಂದಿನಿ ಇವತ್ತು ಬಂದಿನಿಲ್ಲ ನಮ್ಮ ಅವ್ಗೆ ಹೇಳಿದ್ನೆ ನಿನ್ನೆ ಬ್ಯಾಡ ಬೇ ಇವತ್ತ ಮಾಡಂತ ಅನ್ನೇ ಆಕಿ ನಮ್ಮ ಅವ್ವ ನಿನ್ನೆ ಮಾಡಿವ ಅಂತ ಅಂದಿದ್ಲು. ಆದ್ರೂ ಇದು ಬಾಳ ಮೋಸ ಆತು ಉಪವಾಸ ಕಳ್ಸಿದಲ್ಲ ನಾನು ನೀ ಅಲ್ಲೇ ನಮ್ಮ ಅವ್ವ ಕೂತಾವಳು ಪಾರವ ಕಾಕಿನ ಬೇಕಾರ ಕೇಳ. ಯಾಕವ ಪಾರವ ಉಪವಾಸ ಕಳ್ಸಿದಿಲ್ಲ ನಮ್ಮನ್ನ ಮಾಡಿ ಹಾಕಿದ್ರೆ ಏನ್ ಹಾಕಿದ್ದು ಪಾಪ ಆಕಿನೂ ನಿನ್ನೆ ಮಾಡಿದ್ಲಂತ ಅಂದಂಗ ಎಷ್ಟು ರುಚಿ ಅದಾವಲ್ಲೋ ನಿಮ್ಮವು. ಹೌದಾ ಹುಡುಗಿ ಈ ಸಿಸಿ ಆತಿನಿಸಿಂದ ಸಿಹಿಯಾಗಿ ಹಡ್ಕೋತ ಬಾಯಿ ಹುಡುಗನ ಹಿಂದ ಹಂಗಂದ್ರೆ ಮತ್ತೆ ಯಾಕೆ ತಡ ಬಾರ ಹುಡುಗ ನಡಿ ಹಂಗಾರ ಜಾಡ್ಸೋಣ ಅಂತ. ನಡುವೂರಾಗ ಬರಬರಗಣಿನಿ ಪರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗಲಿಲ್ಲ ನಿಮ್ಮ ಅಪ್ಪ ಡಾನ್ ಅಲ್ಲ ಯಾರಂಜಿಕೆ ನನಗಿಲ್ಲ ಕರೆ ಕರಣ ಬಂದನಿ ಮಾಮ ನೋಡೋನು ಮಾಮ ಹೇಳ ಮಾಮ ಹಾ ಅನಸುವ ಕಪ್ಪು ಕೊಟ್ಟವ. 1 2 3 4 ಪ್ರೀತಿ
ಮೇಲ ಗೋಪುರ ಹೊಳದಂಗ ಗದಿ ಮೇಲ ನೀ ಬಂದ ಕುಣದಂಗ ಯಾಗದೈತೆ ನೆನಪಾಗದೈತೆ. ಗೊತ್ತಿರಲಾರದ ಊರಿಗೆ ನೀ ಹೋಗತಿಯಂತಲ್ಲ ನಾಳಿಗೆ ಯಾರಿಗೆ ಯಾರುಗಿಲ್ಲ ಎಸಿದಾಗಿ ಸಿಗಲಿಲ್ಲ ಯಾರಿಗೆ ಯಾರುಗಿಲ್ಲ ಎಸಿದಾಗಿ ಸಿಗಲಿಲ್ಲ. ಗುಡಿ ಮೇಲ ಗೋಪುರ ಹೊಳದಂಗ ಗದಿ ಮೇಲ ನೀ ಬಂದ ಕುಣದಂಗ ಯಾಗದೈತೆ ಬಪ್ಪರ್ರೆ ಬಸ್ಲಿಂಗಿ ಮಾರ್ಕೋಬೇಡ ನಿನ್ನ ಕರೆ ಲುಂಗಿ. ಬಾರ್ಪ ಮೊಬೈಲ್ ಮಂಗ್ಯ ಯಾರಿಗೆ ನೀ ಮಾತಾಡಿದ್ದು? ಯಾರಿಗೆ ಅಲ್ಲಪ್ಪ, ಬಪ್ಪರ್ರೆ ಬಸ್ಲಿಂಗಿ ಅನ್ನೋದು ಇದು ನಾಟಕದ ಡೈಲಾಗ್. ನಾ ಬೇರೆ ನಾಟಕದ ಡೈಲಾಗ್ ಈಗ ಯಾಕೆ ಹೊಡಿಬೇಕೆತ್ತ ಹುಡುಗ? ಏ ಹುಡುಗಿ, ಅವ ಮಾಡ್ಯಾನ ನಿನ್ನ ಮನಸ್ಸು ತುಡುಗ, ತಿನ್ಸ್ಯಾನ ಎಳ್ಳ ಮಸಿ ಕಡುಬ, ಅದು ನೋಡುತ್ತಲ್ಲ ಆಯ್ತು ನನಗ ದುಗುಡ. ಏ ಬಗಡ ಬಾಯ್ ಮುಚ್ಚ, ನಿಂದು ಇಲ್ಲಿ ಯಾವ ಗಿರಕ್ಕಿಲ್ಲ, ಜಲ್ದಿ ಜಾಗ ಖಾಲಿ ಮಾಡಿ ಇಲ್ಲಿಂದ ರೈಟ್ ಫಸ್ಟ್. ಲೇ ನಾ ಹೋಗುದಿಲ್ಲ ಲೇ, ಯಾಕ್ಲೇ ಮಗ ನಮ್ಮ ಕೂಡ ಹಲ್ಲು ಬಂದವನ, ನಾ ಹೋಗುದಿಲ್ಲ ನೋಡು. ಇಲ್ಲೇ ನಿಂದ್ರವ ಅಂದ್ರೆ ಇಲ್ಲೇ ನಿಂದ್ರವ, ಬಗಲ ಬಂದ್ರೆ ಈ ಕಡೆ ತೆಗಕಸ್ತ. ಶಾರು ಶಾರು ಏನ ಮಾತಾಡ್ತಾರು? ಏನಿಲ್ಲ ಬರ್ತ ಹಾ ಪೂಚ ಪಾರು ಶಾರು ಶಾರು ಬರ್ತಾ ಬರ್ತಾ ಕಾಲ್ ಬಾ ಕೆಟ್ಟತಿ, ಈ ರೋಡ್ ಮ್ಯಾಗ ತೆಲಿಕೆಟ್ ಬಂದಿ ಬಾ ಬರ್ತೈತಿ, ಬಾಬಾ ಮನೆ ಕಡೆ ಹೋಗು ನಾವು. ಲೇ ಕರಿ ಜಿಟ್ಟಿ ಕಡಿಮಿನ ತಟ್ಟಿ ಮಾಡಿದಿ ಇವಳು ತಲಿ ಮುರ್ರ ಬಟ್ಟಿ, ಅದಕ್ಕೆ ಮೊದಲು ಇವಳಿದ್ಲು ಹಾರಾಡು ಬಣ್ಣದ ಚಿಟ್ಟಿ, ಅವತ್ತು ಹಾಕಿದಿ ಅವಳ ಮನಸ್ಸು ಕಟ್ಟಿ, ಕರೆ ಹೇಳಿ ಆಕಿನ ತಲೆ ಮುಟ್ಟಿ ಹೋಗಿ ತಲೆ ಮುಟ್ತಾನ ಹೋಗ ಆತತ್ತ. ಸರಿ ಸರಿ ತಲೆ ಮುಟ್ಟಾಕ್ ಬರ್ತಾರಂತ ದೂರ ಸರಿ. ಸ್ಯಾರು ಈ ಮಗ ತಿನ್ಸ್ಯಾನ ನಿನಗ, ಹಾಕ್ಯಾನ ಈ ಮಗ ನಿನಗ ಬಲಿ, ಆಗಲಿಗೆ ಮರ್ತು ಬಿಟ್ಟೆ ನಾ ತಿನ್ಸಿದ ರಾಜಾರಾಣಿ ಪಾನ್ಕಿ ಎಲಿ, ಈ ಉಡಾಳನ ಸಂಗ್ ಬಿಟ್ಟು ನನ್ನ ಕೈ ಹಿಡ್ದ ಮೇನಲಿ, ನಿನ್ನ ಹೊಸ ಮನೆಗೆ ಹಾಕಿಸ್ತೀನಿ ಬಂಗಾರದ ಒಲಿ, ಆ ಒಲಿ ಮುಂದೆ ಕುಂತ ಕೆದ್ರಿ 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 ತಗಿನು ಬಂಗಾರದ ಸೆಲಿ. ಯವ್ವ ನಿಮ್ಮ ಮನ್ಯಾಗ ಬಂಗಾರದ ಸಿಲಿ ಬರ್ತೈತೆ ಏನು? ಯಾವೇ ನಾ ಇಬ್ರು ಹೆಂಗ ಕೂಡಿ ಬಾಳ ಬೆಳಗ್ತೀವಲ್ಲ ಹಂಗ ಬಂಗಾರದ ಸೆಲೆ ಇದ್ದ ಇರುತ್ತ. ಶಾರು ಅವನ ಮರ್ತ ಹತ್ತು ನನ್ನ ಕಿಲಾರಿ ಹೋರಿ ನಾ ಮುಂದ ಮಂತ್ರಿ ಅಕ್ಕಿನ ಅನ್ನೋದು ಈ ಮಗಗ ತಿಳಿದೇ ಇಲ್ರಿ. ಸಾಕು ಮುಗಿಸ್ರಯಪ್ಪ ನಿಮ್ಮ ಪುರಾಣ. ನಾವು ಹೊಲಕ್ಕೆ ಹೋಗಿ ಚರಗ ಚೆಲ್ಬೇಕು. ಸರಿ ಸರಿ ಹಾಡಿ ಬಿಡ್ರಿ. ಅಲ್ಲಿ ತನ ನಿನ್ ಜೊತೆ ನಾವು ಹಾಡ್ಕೊತ ಬರ್ತೀವಿ ನೋಡಿ ನನ್ನ ಚಿನ್ನ. ಒಬ್ಬಕ್ಕೆ ಹೋಗಿ ಏನ್ ಮಾಡ್ತೀವಿ ಹೊಲ ಕುಂತ, ಒಬ್ಬಕ್ಕೆ ಹೋದ್ರೆ ಮಜಾ ಬರಂಗಿಲ್ಲ. ಈಗ 3 ಮಂದಿ ಬಂದೀವಿ, ಹೋದ್ರೆ ಜಾನ್ಸ ಶೋಭಾವನಾನಿ ಕುಣಿಯಕ ನಿಂತರ ಜಿಗುದ ಜಿಗಿತನ ಬೋರಮನ ಪಸಂದರ ಪಡ್ಕೊಂಡ ಬಂದರ ಏನ ಚಂದನಾರ ತಳ ಪರಿಮಳ ಇದ್ದಾಗ ಸಣ್ಣಾಗಿ ನಾಲಿ ಕಪ್ಪ ತಿನ್ನಾಗಿ ಆದನಾಲ ದೊಡ್ಡಾಗಿ ರೀಲ್ಸಿನ್ಯಾಗ ಮನಿಯಾಗಿ
ಕೂದಲ ಬಾರಿ ಕಟ್ ಹೊಡ್ಸಿ ಬಿಡು ಕೂದಲ ಬಾರಿ ಕಟ್ ಹೊಡ್ಸಿ ಅಂದೆ ಕುಟ್ಟಿದರ ಹಸಿಕಾರ ಕುಟ್ಟಬೇಕು ಎಟ್ಟಿದರ ಕುಟ್ಟಿದರ ಹಸಿಕಾರ ಕುಟ್ಟಬೇಕು ಎಟ್ಟಿದರ ಬದುಕಿದು ಬದಲಿಕಾಯಿ ಚಟ್ನಿ ಬರ್ರಿ ಪುಂಡಿ ಪಲ್ಲ ದೇವರ ಚಟ್ನಿ ಬದುಕಿದು ಬದಲಿಕಾಯಿ ಚಟ್ನಿ ಬರ್ರಿ ಪಲ್ಲ ದೇವರ ಚಟ್ನಿ ಶಭಾಷ್ ನಾನು ಎಲ್ಲ ಮಾಸಿ ಚರಗ ಈ ತಂಡಿಗೆ ಅಂಜಂಜ ಕಳ್ಳಿ ಸಾಲ ಎರ್ಗ ನಮ್ಮನ್ನ ನೋಡಿ ದಿನ ಹಿಂಗ ಕೊರಗ ಯಾವ್ಲೇ ನಿನ್ನ ಕತ್ತಿಕ್ಕಿರ್ಬ ಮಗಳ ಈ ಚರ್ಗ ಬಾ ಬಾ ಎಲ್ಲೆಲ್ಲ ಹೊಂಟಿ ನೀನು ಯಪ್ಪ ಯಪ್ಪ ಅವ್ರಿಗೆ ಬಡಿದು ನೋಡೇ ಇಲ್ಲ ಬಡ್ಯಾಕ್ ಹೋಗ್ಬಿಡು ಯಪ್ಪ ಅವ್ರಿಗೆ ಹಿಂಗ್ಯಾಕ ಯಾಸಿ ಆಗೈತವ ನಿನ್ನ ಗೋನು ಯಪ್ಪ ಅವರು ನನಗ ತರಿಸ್ಕೊಡ್ತೀನಂದ್ರು ಜೇನು ಥೂ ನಿಮ್ಮ ಅವನ ನಾ ಬರ್ಲಿಕ್ಕ ಈ ಮಕ್ಳು ಹಾಕ್ತಿದ್ರವ ನಿನಗನೇನ ಮಾವ ನೀವು ತಪ್ಪ ಹಾಕ್ಬೇಡ್ರಿ 5 ಬೈಲೆ ಗೇಣ ಯಾಕ್ರಿ ಮಕ್ಳ ನಾ ಯಾರ ಎಂತಾವ ಅಂತ ಕೇಳ್ರಿ ಸಿಮಿಕೇರಿ ಊರಾನ್ ಜನಕ್ಕ ನಾವ್ ಹತ್ರ ಅಕ್ಕಿ ಮಕ್ಳ ನೀವು ಮಾವ ನೀವ್ ಒದ್ದು ಮಾಡಬೇಡ ನಮ್ಮ ತುನಕ ಇವನ ನನ್ನ ಅಳಿಯ ಅಂತ ಹೇಳಿಬಿಡು ಇಲ್ಲ ಮುಟ್ಟು ಕುಂತ ಜನಕ್ಕ ಯಾಕಲೇ ಕೊಳಕ ಹತ್ತಾಗ ಮಾತಾಡ್ಕೊತ ಬಂದೆ ಮಗನ ಇವ್ರು ಒಳ್ಯಾಕ ನೋಡ್ ಮಗನ ನಾ ಕೈ ಹಚ್ಚಬಾರ್ದ ಹಚ್ಚಿದ್ನಿ ಅಂದ್ರ ಹೊಕ್ಕಿದ್ದಿ ಭೂಮಿ ಒಳ್ಯಾಕ ಯವ್ವ ತಂಗಿ ಶಾರು ಯವ್ವ ಶಾರು ಬಿಟ್ರ ಈ ಮಕ್ಳು ಏನಾಯ್ತಲ್ಲ ಮಾಡಿಸ್ತಾರ ನಮ್ಗೆ ಬಿಸಿನೀರ್ ಜಳಕ ಇಬ್ರು ಮಕ್ಳು ತಗೋ ಒಂದೊಂದು ಉಂಡಿ ಬಾಯಾಗ ಇಟ್ಕೊಂಡ್ ತೆಳಗ್ ಗುದ್ಲಿ ಪೂಜೆ ಮಾಡಂಕ ಅಂತಾರ ಯಾರವ ನಮ್ಗೆ ಇವ್ರ ತಳಕ ಮನೆ ಕಡೆ ಏ ಕಿಸಬಾಯಿ ನಿಂದ್ರ ಎದಕ್ಕೆ ಅವಸರ ಮಾಡ್ತಿ ನಾವು ಹೋಗಾಕ ಬಂದಿಲ್ಲ ನಾ ಬರೋದು ಈಗ ಬಂದಿ ಏನ್ ಯಾರೋ ಹಡಿಲಾರಂತ ಹಡ್ದಿದ್ಯಾ ಆಕಾಶದಂಗ ಉದುರಿಸ್ದಂಗ ಮನಗಂಡ ಬಹಳ ಕಷ್ಟ ಬಿಟ್ಟು ನನಗೇನ್ ಯಾಕೋ ಡೌಟ್ ಐತಿ ಆಕಾಶದಿಂದ ಉದುರಿಲ್ ನೀನ ಮ್ಯಾಕ್ ಪೇಸದ ಜೆರಾಕ್ಸ್ ಕಾಪಿ ಮಸ್ತ್ ಐತೆ ಆಕಾಶದಾಗಿಂತ ಉದುರಿಸ್ಲಿ ಅಂದ್ರ ಮ್ಯಾಗ ನಿಂತ ಹೇತಿ ಅದನ ಇಲ್ಲ ಮಗನ ನಿಮ್ಮ ನೀನು ಊಸ್ ಬಿಡು ಜಿಗದ್ ಬಿದ್ದಿದ್ದೆ ಮಗನ ಏನು ಮಾತಾಡ್ತಿರೋ ಯಪ್ಪ ಕಿವಿ ತೂತ್ ಬಿದ್ದು ನಾನು ಆ ತೂತು ಇದು ಹೂವ ಬಿತ್ತಾರ ಪ್ಯಾಕ್ ಮಾಡ್ಕೊ ಏ ತಂಗಿ ಏವ್ರ ಜೋಡಿ ಅಂತ ತಳಕ ನಡಿ ಹೋಗೋಣ ಎಲ್ಲೆಲ್ಲಿ ಕುಲ್ಲ ಅದಾವ ನೀನ ಇಟ್ಕೋ ಹೂವ ನನಗೇನು ಹೇಳ್ತಿ ನಾನು ಪ್ಯಾಕ್ ಆಗ್ಯಾವ ನಾ ಮ್ಯಾಲೆ ಮೇಲೆ ಹಾಕೊಂಬಂದಿನಿ ಮಾವ ನಿನ್ನ ಮಗಳಂತ ಕೇಳೈತಿ ಮಾವ ನಿನ್ನ ಮಗಳ ಅಂತೇಳಿ ಏನೈತಿ ಅಂತದೇನೈತಿ ಮಾವ ನಿನ್ನ ಮಗಳ ಮಗಳಂತೇನೈತಿ ಏನೈತಿ ಹಂತದೇನೈತಿ ಮಾವನಿನ ಮಗಳಂತೇನೈತಿ ಏನೈತಿ ಹಂತದೇನೈತಿ ಅಳಿಯನ ಮಗಳಂತ ಪದಕೈತಿ ಪದಕೈತಿ ಬಗ ಪದಕೈತಿ ಅಳಿಯನ ಮಗಳಂತ ಪದಕೈತಿ ಪದಕೈತಿ ಬಗ ಪದ
ಬೇಕಾಗೈತಿ ಬೇಕಾಗೈತಿ ನಮ್ಗ ಬೇಕಾಗೈತಿ ಆ ಪದಕ ನಾವು ನಿಮ್ಗೆ ಕೊಡುವುದಿಲ್ಲ ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ಕೊಡುವುದಿಲ್ಲ ಕೊಡುದಿಲ್ಲ ಅಂದ್ರೆ ನಾವು ಬಿಡುದಿಲ್ಲ ಸ್ಯಾರು ಯಾಕ ಕೈ ಎರಡು ಕಟ್ಟಿಯಾರ ತಂಡ ಐತಾನ ಇತ್ತಾಗ ಬಾ ಇಲ್ಲಿ ಇಬ್ಬರು ನೀವು ಬಾಗ ಸೈಡಿಗೆ ಅಲ್ಲ ಬೆಚ್ಚಗ ಮಾಡ್ಕೊಳಕ ಬಂದಿದ್ದೆ ನಮ್ಮಪ್ಪ ಬಿಡವಲ್ಲ. ನಿಮ್ಮ ಅಪ್ಪನ ಓಡಿಸೋಣ ಅಂತವ ಅವನ್ನ ನೆಕ್ಸ್ಟ್ ಪ್ರವೇಶದಾಗ ಕಾರ್ ಕಟ್ಟಿ ಬಾಯಾಗ ಒಂದ್ ಏನಾರ ಕುರಿಕೆ ಬಾನಿ ಅಲ್ಲಿ ಕಟ್ ಹಾಕಿ ಬನ್ನಿ. ಅಂದ್ರೆ ಬೆಚ್ಚಗ ಹಾಕಿನೋ ಇಲ್ಲ ಹಿಂಗ ನಡ್ಕೊಂಡು ಹೋಗ್ತೀನೋ ಇಕ್ಕಿ ಮಂತ್ರಿಗೆ ಸುಮ್ಮನೆ ಕುಂತೀನಿ ಬಾರು ನನಗೆ ಗಿಲಿಗಿಲಿ ಲೇ ಮಗನ ನಿನಗೇನ್ ತ್ರಾಸ ಆಗತೈತಿ ಬಿಡ್ತಿಲ್ಲ ಯಾಕ ಇಲ್ಲಿ ಕೆತ್ತುವಂಗ ಆಟ ಆಡ್ಸಿ ನಮಗ ಮನೆ ನಾವು ಮನೆ ಕಡೆ ಯಪ್ಪ ತಡ್ರಿ ಅಜ್ಜಾರ ಏ ಯಾಕುಲೇ ಮಗನ ಏ ಯಾಕೋ ಮಗನ ನಿಮ್ಮ ಮಾವ ಹಜ್ ಮಾಡಿದಲ್ ನೀ ಆಗಲ್ಲ ಇರ್ಲ ಸೊಕ್ಕರ ಇಟ್ಟಿರ್ಬೇಕಂತೆ ಮಗನ ಆಲೇ ಮಗನ ನನಗ ಅಜ್ಜಾರ ಅಂತೆ ಹೌದು ಮತ್ತ ಆಲೇ ಮಗನ ಹೇಳಿಲೆ ನನಗ ಹೌದು ತಗ್ಗಿ ಹನುಮಮ್ಮ ಅವ್ರ ಮನಿ ಮುಂದ್ ಹೊಲಾಗ ಹುಗ್ಗಿ ತಿನ್ಸಿ 3 ಎಕರೆ ಹೊಲ ಹಚ್ಚಿ ಮೊಮ್ಮಗಳು ಕೊಡ್ತೀನಂತ ಅಂತದ್ರಾಗ ನೀ ಏನು ಮಗನ ಅಜ್ಜ ಅಂತೆ ಮಗನ ನಾಳಿಗೆ ಅವ್ರ ಮನಿ ಗಟ್ಟಿ ಮಾಡ್ಕೋತಿ ಬೇಕಾದ್ರೆ ನಮ್ಮ ಮನೆ ಅವಸ್ಥಕ್ಕೆ ಬರ್ಲಿ ಮಕ್ಕಳ ತೆಗ್ಗಿ ಸಂಗಮ್ಮ ನಂಬರ್ ಐತೆ ನಿನ್ನ ಕಡೆ ನನಗ ಹುಗ್ಗಿ ತಿನ್ನೋಂಗಾಗಿತ್ತು ತಡಿ ಮಗನ ಕೊಡ್ತೀನಿ ತಗೋ ಹೇಳ 98 ಮತ್ತ
98 ಬೋಸಡಿಕೆ ನಿನ್ನ ಮಗಳಿಗೆ ಹೇಳ್ತೀನೋ ನಾಯಿ ಕುಣಿ ಎಸ್ ಯಾರು ನಿಮ್ಮ ಅಪ್ಪಗೆ ಹೇಳ್ತೀಯ ಏನ ಮತ್ತ ಅವ್ನು ಬಿಟ್ಟು ನಿನಗ ತಗೊಂಡೆ ಕೈ ಮತ್ತೆ ಅಲ್ಲ 3 ಜನ ಅವರ ಸೇರಿ ನಿಂತ ಹೊಯ್ಕೋರ್ ನಮಗೇನ ಹೋಯ್ತು ಸಡಿ ನೀವೊಂದಿಟ್ಟು ಹೊಯ್ಕೋ ಅದ್ರ ಜೋಡಿ ಮಜಾ ಬರ್ತೈತಿ ಅಲ್ಲ ಶಾರು ಏ ಶಾರು 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 ತರು ತಡಿ ಹುಟ್ರು ಹಿಂಗ ಹೋಕೊಂಡ್ರೆ ಹೆಂಗ ಬಾ ಅಂಟಿಂದ್ರೆ ಹೋಗತ್ತೆ ಈರಪ್ಪ ಯಾದಗಿರಿ ಇವರು ಕ್ಯಾದಗಿರಿ ಹರ್ಕೊಳತನ ತಿಂಡಿ ಅಂತ ನಿಮ್ಮ ಅಪ್ಪಂದ ತಿಂಡಿ ಬಾರ ನೀನೇ ತಯಾರಾಗಿದ್ದಿ ಮತ್ತು ಅವಂದು ಬಾ ತಿಂಡಿ ಅದತಿ ಅದ ಅಂತೀನಿ ಅವಂದು ಯಾಕೆ ಸಜ್ಜಾಗೈತೆ ಗೊತ್ತಾನ ಒಂದು ನಿನ್ನೆ ಬಂದು ಕೂತಾನವ ಹಂಗ ಅದಕ್ಕೆ ಸಜ್ಜಿ ರೊಟ್ಟಿ ಪುಂಡಿ ಬೆಲ್ಲ ನಡೆಸಿಬಿಟ್ರ ಅವ್ರು ಹೌದೌದು ನಿಂದೆ ಯಾವಾಗ ಚೋಳಿಕಾಯಿ ಸಜ್ಜಿ ರೊಟ್ಟಿ ನಡಿ ಹೋಗೋಣ ಇನ್ನೊಂದು ಹೋಗದ ಪುಣ್ಣ ಹೋಗೇನಲ್ಲ ಬ್ಯಾತಾನ ಹೋಗ್ಯಾಕ್ರಿ ಬೇಡ ಬೇಡ ಸಾಕ ಮಾತು ಯಾರು ಮುಂದಾರ ನಡಿ ಮತ್ತೆ ಯಾಕೆ ಕೇಳ್ಬೇಕು ಹೋಗೇನ ಅಂತೇಳಿ ನೋಡಿ ಹೋಗೋಣ ಅವ್ರನ್ನ ಕಳಿಸಿ ನಾ ಹೋಗಿನ ಹಂಗಂತ ಹಂಗ ತಯಾರಣ್ಣ ಮತ್ತೆ ಜಾಡ್ಸೇ ಬಿಡು ಶಾರು ಇಲ್ಲೇ ಬಂದು ಬಡಿತಾರ ನಿತ್ಯ ಉದಯಿಸಿ ಭೂಮಂಡಲದ ಪ್ರತಿಯೊಂದು ಜೀವರಾಶಿಗೆ ಬೆಳಕು ಚೆಲ್ಲುವನು. ಇಲ್ಲಿ ನಿತ್ಯ ನಡೆಯುವ ನ್ಯಾಯ ಅನ್ಯಾಯದ ಪರದೆ ನೋಡಿ ಅವರವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡಲು ಉದಯಿಸಿರುವನು ಏ ರವಿಕಾಂತ. ಈ ಬೆಂಕಿ ಪುರುಷನ ದಾರಿಗೆ ಯಾವ ರೌಡಿ ಏನಾದರೂ ಎದುರಾಗಿ ನಿಂತರೆ ಅವನನ್ನು ಯಮನ ಪಾದಕ್ಕೆ ಸೇರಿಸುವುದೇ ಈ ಟೈಗರ್ನ ಗುರಿ. ಈ ಹುಲಿ ಒಂದು ಸಲ ಕೈ ಎತ್ತಿದರೆ ಸೃಷ್ಟಿಯಲ್ಲೇ ಜನಿಸಿದ ಸ್ವಾರ್ಥಿಗಳ ಜೀವ ಮರಣವೆಂಬ ಶಬ್ದದಲ್ಲಿ ಸೇರುವುದು ಖಂಡಿತ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂದು ಬಯಸಿದವರು ಹಲವಾರು ಜನ. ಧರ್ಮದ ಪಥದಲ್ಲಿ ಬದುಕಬೇಕೆಂದವರು ಕೆಲವು ಜನ. ಆ ಹಲವು ಜನರ ಹಲ್ಲನ್ನು ಕಿತ್ತು ಅವರನ್ನು ಕುಣಿಸಬೇಕೆನ್ನುವವನೇ ಈ ರವಿಕಾಂತನ ಛಲ. ಓ ಯಮರಾಜ ಒಮ್ಮೆ ಈ ನರಜೀವಿಗಳ ಕೊರಳಿಗೆ ನೇಳು ಹಕ್ಕವನ್ನೆಸೆದರೆ ಮುಗಿಯಿತು. ಆ ಕ್ಷಣವೇ ಅವರ ಪ್ರಾಣ ಅವನ ಸನ್ನಿಧಿಗೆ. ಈ ಯಮರಾಜ ಈ ಸಮಾಜದ ಪಾಪಿಗಳ ಕೊರಳಿಗೆ ಕೈ ಹಾಕಿದರೆ ಮುಗಿಯಿತು. ಅಂದೇ ಅವರ ಎಲ್ಲವೂ ಮಾಂಸಗಳ ಚೀಲ ನನ್ನ ಸನ್ನಿಧಿಗೆ
ಅಂಥದರಲ್ಲಿ ಯಾವ ಕಟಕನೇನಾದರೂ ಈ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮ ದಾರಿ ತಪ್ಪಿಸಿ ನನ್ನಂತೆ ಅನಾಥ ಮಕ್ಕಳ ಸೃಷ್ಟಿಗೆ ಕೈ ಹಾಕಿದರೆ ಅಂದೇ ಅವರ ಮರಣ ಮಹಾನವಮಿ ಆಚರಿಸದಿದ್ದರೆ ನಾನು ಜಂಗಲ್ ಟೈಗರ್ನೇ ಅಲ್ಲ, ಕರಿಯ ಮರ್ಯ